ವೆಲ್ಕಮ್ ಟು ಜಿ ಕೆ ಟುಡೆ ಕನ್ನಡ. ಇವತ್ತು ನಾವು 3 ದಿನಗಳ ಕಾಲದ್ದು ಅಂದರೆ ಡಿಸೆಂಬರ್ 16, 17, 18 ಸೊ 3 ದಿನಗಳ ಕರೆಂಟ್ ಅಫೇರ್ಸ್ಗಳ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಅದಕ್ಕೂ ಮುಂಚೆ ಈ ದಿನದ ಕೆಲವೊಂದು ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ, ಭಾರತವು ಮಾಲ್ಡೀವ್ಸ್ ಸರ್ಕಾರಕ್ಕೆ ಒಟ್ಟು $1.4 ಬಿಲಿಯನ್ ನೆರವನ್ನು ನೀಡಿದೆ. ಸೊ ಮಾಲ್ಡೀವ್ಸ್ ಅಧ್ಯಕ್ಷರಾದ ಇಬ್ರಾಹಿಂ ಮೊಹಮ್ಮದ್ ಸೊಲಿಹ್ ಅವರು ಇತ್ತೀಚೆಗೆ ದೆಹಲಿಗೆ ಭೇಟಿಯನ್ನು ನೀಡಿದರು. ಸೊ ಅವರದ್ದು ಹೊಸ ಸರ್ಕಾರ ಆದದರಿಂದ ಅವರಲ್ಲಿ ಬಜೆಟ್ಗೆ ಕೊರತೆ ಇತ್ತು. ಸೊ ಹೀಗಾಗಿ ಆ ಕೊರತೆ ತುಂಬುವ ನಿಟ್ಟಿನಲ್ಲಿ ಭಾರತ $1.4 ಬಿಲಿಯನ್ ನೆರವನ್ನು ನೀಡಿದೆ. ಸೊ ಇತ್ತೀಚೆಗೆ ಈ ಮಾಲ್ಡೀವ್ಸ್ನ ಸ್ನೇಹ ಕೂಡ ನಮಗೆ ಬೇಕಾಗಿದೆ. ಯಾಕಂದರೆ ಮಾಲ್ಡೀವ್ಸ್ ಚೀನಾದೊಂದಿಗೆ ಸುಮಾರು $3 ಬಿಲಿಯನ್ ಸಾಲದ ಹೊರೆಯನ್ನು ಹೊಂದಿದೆ. ಸೊ ಹೀಗಾಗಿ ಮಾಲ್ಡೀವ್ಸ್ನಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ, ಅಂದರೆ ಈ ಇಬ್ರಾಹಿಂ ಮೊಹಮ್ಮದ್ ಸೊಲಿಹ್ ಅವರು ಅಧಿಕಾರಕ್ಕೆ ಬಂದಾಗ, ಇವರು ಚೀನಾದ ಜೊತೆಗಿನ ಫ್ರೆಂಡ್ಶಿಪ್ ಮುಂದುವರಿಸೋದನ್ನು, ಅಂದರೆ ಚೀನಾ ಜೊತೆ ಫ್ರೆಂಡ್ಶಿಪ್ ಇವರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹೀಗಾಗಿ ಅವರು ಆ ಚೀನಾದ ಸಾಲವಾದ $3 ಬಿಲಿಯನ್ ಏನಿದೆ ಅದನ್ನು ತೀರಿಸೋದಕ್ಕೋಸ್ಕರ ಭಾರತಕ್ಕೆ ಮತ್ತು ಸೌದಿ ಅರೇಬಿಯಾಕ್ಕೆ ನೆರವನ್ನು ಕೋರಿತ್ತು. ಸೊ ಹೀಗಾಗಿ ಪ್ರಧಾನಿಯವರು ಈ ಘೋಷಣೆಯನ್ನು ಹೊರಡಿಸಿದ್ದಾರೆ. ಓಕೆ, ನೀವು ಚಿತ್ರದಲ್ಲಿ ನೋಡ್ಬೋದು, ಇಬ್ರಾಹಿಂ ಮೊಹಮ್ಮದ್ ಸೊಲಿಹ್ ಅವರು ಇದ್ದಾರೆ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ. ಸೊ ಅದಲ್ಲದೆ ಮಾಲ್ಡೀವ್ಸ್ ಸರ್ಕಾರದೊಂದಿಗೆ 4 ಒಪ್ಪಂದಗಳಿಗೆ ಸಹಿಯನ್ನು ಕೂಡ ಹಾಕಲಾಯಿತು. ಪ್ರಶ್ನೆಯನ್ನು ಈ ಥರ ಕೇಳ್ತಾರೆ: ಇತ್ತೀಚೆಗೆ ಮಾಲ್ಡೀವ್ಸ್ನೊಂದಿಗೆ ಎಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು? ಸೊ ಅವು ಯಾವ್ಯಾವು ಅನ್ನೋದರ ಮೇಲೂ ಕ್ವಶನ್ ಕೇಳುವ ಸಾಧ್ಯತೆ ಇದೆ. ಸೊ ಮೊದಲನೇದು ಯಾವುದಂದರೆ, ವೀಸಾ ವ್ಯವಸ್ಥೆಗಳ ಸೌಕರ್ಯದ ಕುರಿತು ಒಪ್ಪಂದ ಆಗಿದೆ. ಸಾಂಸ್ಕೃತಿಕ ಸಹಕಾರ ಆಗಿರಬಹುದು, ಕೃಷಿ ಉದ್ಯಮಕ್ಕಾಗಿ ಪರಿಸರ ವ್ಯವಸ್ಥೆಯನ್ನು ಸುಧಾರಿಸಲು ಪರಸ್ಪರ ಸಹಕಾರವನ್ನು ಸ್ಥಾಪಿಸೋದಾಗಿರ್ಬೋದು, ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉದ್ದೇಶ. ಸೊ ಇವು 4 ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಯಿತು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ, ರಾಮ್ಪಾಲ್ ಪವಾರ್ ಅವರು NCRBಯ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ದಾರೆ. ಸೊ NCRB ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಸೊ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನ ನಿರ್ದೇಶಕರಾಗಿ ರಾಮ್ಪಾಲ್ ಪವಾರ್ ಅವರು ನೇಮಕಗೊಂಡಿದ್ದಾರೆ. ಸೊ ಈ NCRBನ 1986ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಇತ್ತೀಚೆಗೆ 2018 BWF ವರ್ಲ್ಡ್ ಟೂರ್ ಮುಕ್ತಾಯ ಆಯಿತು. ಸೊ ಅದರ ವಿನ್ನರ್ಸ್ ಲಿಸ್ಟ್ನ ನಾವು ನೋಡೋದಾದರೆ, ಮೆನ್ಸ್ ಸಿಂಗಲ್ನಲ್ಲಿ ಚೀನಾದವರಾದ ಶಿ ಯುಗಿ ಅವರು ಜಯವನ್ನು ಗಳಿಸ್ತಾರೆ. ಯಾರ ವಿರುದ್ಧ ಅಂದರೆ ಜಪಾನಿನ ಕೆಂಟೋ ಮೊಮೊಟಾ ವಿರುದ್ಧ. ಇನ್ನು ವುಮೆನ್ಸ್ ಸಿಂಗಲ್ನಲ್ಲಿ PV ಸಿಂಧು ಅವರು ನಮ್ಮ ಇಂಡಿಯಾದವರೇ. ಸೊ PV ಸಿಂಧು ಅವರು ನೊಜೋಮಿ ಒಕುಹರಾ ಅವರನ್ನು ಸೋಲಿಸ್ತಾರೆ. ನೊಜೋಮಿ ಒಕುಹರಾ ಅವರು ಜಪಾನ್ನವರು. ಸೊ ಇನ್ನು ಮೆನ್ಸ್ ಡಬಲ್, ವುಮೆನ್ಸ್ ಡಬಲ್ಸ್, ಮಿಕ್ಸ್ ಡಬಲ್ಸ್ ಇವೇನಷ್ಟು ಮಹತ್ವಪೂರ್ಣ ಅಲ್ಲ. ಸೊ ಆದರೂ ನೀವು ವಿಡಿಯೋನ ಪೋಸ್ ಮಾಡಿ ಓದ್ಕೋಬೋದು. ಇನ್ನು ಇತ್ತೀಚೆಗೆ ಭಾರತದಲ್ಲಿ ನಡೆದ ಹಾಕಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಲ್ಜಿಯಂ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾರತದಲ್ಲಿ ಎಲ್ಲಿ ನಡೀತಾ ಅಂದರೆ ಒಡಿಸ್ಸಾದ ಭುವನೇಶ್ವರದಲ್ಲಿ ಈ ಪಂದ್ಯಗಳು ನಡೆದಿದ್ದವು. ಸೊ ಫೈನಲ್ನಲ್ಲಿ ಬೆಲ್ಜಿಯಂ ನೆದರ್ಲ್ಯಾಂಡ್ ತಂಡವನ್ನು ಸೋಲಿಸ್ತು. ಸೊ ಫೈನಲ್ನಲ್ಲಿ ಎರಡೂ ಕೂಡ ಸಮ ಗೋಲುಗಳನ್ನೇ ಗಳಿಸಿದ್ವು, 2-2. ಬಟ್ ಶೂಟೌಟ್ನಲ್ಲಿ ಬೆಲ್ಜಿಯಂ ಜಯಗಳಿಸಿತು. ಸೊ ಇದು ಬೆಲ್ಜಿಯಂನ ಹಾಕಿ ವಿಶ್ವಕಪ್ ಚಾಂಪಿಯನ್ ಇತಿಹಾಸದಲ್ಲಿ ಮೊದಲ ಕಪ್ ಆಗಿದೆ ಇದು ಗೆದ್ದಿದ್ದು. ಓಕೆ, ಸೊ ಇನ್ನು ಬೆಲ್ಜಿಯಂ ಕ್ಯಾಪಿಟಲ್ ಬ್ರುಸೆಲ್ಸ್, ಅದರ ಕರೆನ್ಸಿ ಯೂರೋ. ಇನ್ನು ರನಿಲ್ ವಿಕ್ರಮಸಿಂಘೆ ಅವರು ಶ್ರೀಲಂಕಾದ ಪ್ರಧಾನಿಯಾಗಿ ಮತ್ತೆ ನೇಮಕ ಆಗಿದ್ದಾರೆ. ಈ ಹಿಂದೆ ಮೈತ್ರಿಪಾಲ್ ಸಿರಿಸೇನಾ ಅವರು ಈ ರನಿಲ್ ವಿಕ್ರಮಸಿಂಘೆ ಅವರನ್ನು ಪದಚ್ಯುತಗೊಳಿಸಿ ಮಹಿಂದಾ ರಾಜಪಕ್ಷೆ ಅವರನ್ನು ಪ್ರಧಾನಿಯಾಗಿ ನೇಮಕ ಮಾಡಲಾಗಿತ್ತು. ಹೀಗಾಗಿ ಇದನ್ನು ವಿರೋಧಿಸಿ ಅನೇಕ ಜನರು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಹೀಗಾಗಿ ಮೈತ್ರಿಪಾಲ್ ಸಿರಿಸೇನಾ ಇವರು ಶ್ರೀಲಂಕಾದ ಅಧ್ಯಕ್ಷರು. ಸೊ ಇವರು ಮಹಿಂದಾ ರಾಜಪಕ್ಷೆ ಅವರಿಗೆ
ಬಹುಮತ ಸಾಬೀತುಪಡಿಸುವ ಅವಕಾಶವನ್ನು ಕೂಡ ನೀಡಿದರು. ಬಟ್ ಮಹಿಂದ ರಾಜಪಕ್ಷೆ ಅವರು ಬಹುಮತ ಸಾಬೀತುಪಡಿಸಲು ವಿಫಲವಾದರು. ಹೀಗಾಗಿ ಮೈತ್ರಿಪಾಲ್ ಸಿರಿಸೇನಾ ಅವರು ಶ್ರೀಲಂಕಾ ಸಂಸತ್ತನ್ನು ವಿಸರ್ಜಿಸುವ ನಿರ್ಧಾರಕ್ಕೆ ಬಂದಿದ್ದರು. ಬಟ್ ಇತ್ತೀಚೆಗೆ ಶ್ರೀಲಂಕಾದ ಸುಪ್ರೀಂ ಕೋರ್ಟ್ ಈ ಕ್ರಮ ಅಸಂವಿಧಾನಿಕ ಎಂದು ತೀರ್ಪನ್ನು ನೀಡಿತು. ಹೀಗಾಗಿ ಮತ್ತೆ ಈ ಅಧ್ಯಕ್ಷರಾದ ಮೈತ್ರಿಪಾಲ್ ಸಿರಿಸೇನಾ ಅವರು ರಾಣಿ ವಿಕ್ರಮಸಿಂಘೆ ಅವರನ್ನು ಮತ್ತೆ ಶ್ರೀಲಂಕಾದ ಪ್ರಧಾನಿಯಾಗಿ ನೇಮಕ ಮಾಡಿದ್ದಾರೆ. ಸೊ ಇದು ಅವ್ರದ್ದು 5th ಟೈಮ್. ಓಕೆ, 5ನೇ ಬಾರಿಗೆ ಶ್ರೀಲಂಕಾದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೆದ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಫಿಲಿಪೈನ್ಸ್ನ ಕ್ಯಾಟ್ರಿಯೋನಾ ಗ್ರೇ ಅವರು ಜಯಗಳಿಸಿದ್ದಾರೆ. ಓಕೆ, ಪ್ರಶ್ನೆಗಳನ್ನು ನೋಡೋಣ. 39ನೇ ಗಲ್ಫ್ ಸಹಕಾರ ಮಂಡಳಿಯ ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಶೃಂಗಸಭೆ ನಡೆಯುವ ಸ್ಥಳ ಯಾವುದು? ಸೊ ಇದಕ್ಕೆ ಉತ್ತರ ರಿಯಾದ್. ಇದು ಸೌದಿ ಅರೇಬಿಯಾದಲ್ಲಿ ಕಂಡುಬರುತ್ತದೆ. ಸೊ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲನ್ನು ನಾವು 1981ರಲ್ಲಿ ಅಬುಧಾಬಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದು ಒಟ್ಟು 6 ದೇಶಗಳನ್ನು ಒಳಗೊಂಡಿದೆ: ಕುವೈತ್, ಬಹರೇನ್, ಕತಾರ್, UAE, ಒಮನ್, ಸೌದಿ ಅರೇಬಿಯಾ. ಸೊ ಇಲ್ಲಿ ನೀವು ನೋಡ್ಬೋದು, ಯೆಮೆನ್ GCC ಮೆಂಬರ್ ಅಲ್ಲ. ಓಕೆ, ವಿಶ್ವದ ಮೊದಲ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಯಾವ ದೇಶದಲ್ಲಿ ಕಾರ್ಯಾಚರಣೆಗೊಳಿಸಲಾಯಿತು? ಸೊ ಇದಕ್ಕೆ ಉತ್ತರ ರಷ್ಯಾ. ಸೊ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂದರೆ ತೇಲುವ ಅಣುಸ್ಥಾವರ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಾವು. ಸೊ ಎಲ್ಲಿ ಅಂದರೆ ಅಕಾಡೆಮಿಕ್ ಲೊಮೊನೊಸೊವ್ ಶಿಪ್ಯಾರ್ಡ್. ಇದು ಶಿಪ್ಯಾರ್ಡ್ನ ಹೆಸರು. ಈಗ ನಮ್ಮ ಭಾರತದಲ್ಲಿ ವಿಶಾಖಪಟ್ಟಣ ಶಿಪ್ಯಾರ್ಡ್ ಯಾವ ಥರ ಇದೆ, ಆ ಥರ ರಷ್ಯಾದಲ್ಲಿ ಇದೊಂದು ಅಕಾಡೆಮಿಕ್ ಲೊಮೊನೊಸೊವ್. ಸೊ ಅಕಾಡೆಮಿಕ್ ಲೊಮೊನೊಸೊವ್ ಅನ್ನೋದು ಇದು ಈ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಲ್ಲ, ಅದರ ಹೆಸರಿದು. ಶಿಪ್ಯಾರ್ಡ್ ಹೆಸರು ಯಾವುದಂದರೆ ಬ್ಯಾಲ್ಟಿಸ್ಕಿ ಜಾವೇದ್. ಓಕೆ, ಬ್ಯಾಲ್ಟಿಸ್ಕಿ ಜಾವೇದ್ ಅನ್ನೋದು ಶಿಪ್ಯಾರ್ಡ್ನ ಹೆಸರು. ಸೊ ಅದೆಲ್ಲಿ ಕಂಡುಬರುತ್ತೆ ಅಂದರೆ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಕಂಡುಬರುತ್ತೆ. ಇದರ ಕಾರ್ಯಾಚರಣೆ ಅವಧಿ ಒಟ್ಟು 40 ವರ್ಷಗಳ ಅಂತ ಹೇಳಲಾಗುತ್ತದೆ. ಸೊ ಅದನ್ನು 50 ವರ್ಷಗಳವರೆಗೂ ಹೆಚ್ಚಿಸುವ ಕಾರ್ಯಸಾಧ್ಯತೆಯನ್ನು ಕೂಡ ಮನಗಾಣಲಾಗಿದೆ. ಅದಲ್ಲದೆ ಒಟ್ಟು 2 ಯೂನಿಟ್ಗಳು ಕಾರ್ಯನಿರ್ವಹಿಸಲಿವೆ. ಒಂದೊಂದು ಯೂನಿಟು 35 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿವೆ. ಸೊ ಟೋಟಲ್ 70 ಮೆಗಾವ್ಯಾಟ್. ಯಾವ ದಿನಾಂಕದಂದು 2018ರಲ್ಲಿ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಇತ್ತೀಚೆಗೆ ಭಾರತದಲ್ಲಿ ಆಚರಿಸಲ್ಪಟ್ಟಿದೆ? ಆನ್ಸರ್ ಈಸ್ ಡಿಸೆಂಬರ್ 14. ಕೆಳಗಿನ ಯಾವ ಕೇಂದ್ರ ಸಚಿವಾಲಯ ಇಕೋ ನಿವಾಸ್ ಸಂಹಿತಾ 2018 ಪ್ರಾರಂಭಿಸಿದೆ? ಸೊ ಈಗಾಗಲೇ ನಾವು ಹೇಳ್ದಂಗೆ ಡಿಸೆಂಬರ್ 14ರಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಏನು ಆಚರಿಸಿದ್ದೀವಿ. ಸೊ ಅದರ ಪ್ರಯುಕ್ತ ಏನು ಮಾಡಿದೆ ಅಂದರೆ ಮಿನಿಸ್ಟ್ರಿ ಆಫ್ ಪವರ್ ಅಂದರೆ ವಿದ್ಯುತ್ ಸಚಿವಾಲಯ ಈ ಇಕೋ ನಿವಾಸ್ ಸಂಹಿತೆಯನ್ನು ಪ್ರಾರಂಭಿಸಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಈ ಮನೆಗಳಾಗಿರ್ಬೋದು, ನೆಕ್ಸ್ಟ್ ಕಂಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತು ಟೌನ್ಶಿಪ್ಸ್ ಆಗಿರ್ಬೋದು. ಸೊ ಅಲ್ಲಿ ಈ ಪರಿಸರ ಸ್ನೇಹಿ ಮನೆಗಳನ್ನು ನಿರ್ಮಿಸುವ ಉದ್ದೇಶದ ಡಿಸೈನನ್ನು ಪರಿಚಯಿಸುವ ಉದ್ದೇಶವನ್ನು ಇದು ಹೊಂದಿದೆ. ಒಡಿಶಾದಲ್ಲಿ ಆಮೆಗಳನ್ನು ರಕ್ಷಿಸಲು ಯಾವ ಭಾರತೀಯ ಸಶಸ್ತ್ರ ಪಡೆ ಆಪರೇಷನ್ ಒಲಿವಾ ಅನ್ನು ಪ್ರಾರಂಭಿಸಿದೆ? ಸೊ ಇದಕ್ಕೆ ಉತ್ತರ ಭಾರತೀಯ ಕೋಸ್ಟ್ ಗಾರ್ಡ್. ಸೊ ಮುಖ್ಯವಾಗಿ ಒರಿಸ್ಸಾದಲ್ಲಿ ಗಹಿರ್ಮತ್ ಮರೀನ್ ಸ್ಯಾಂಕ್ಚುರಿ. ಸೊ ಇಲ್ಲಿ ಈ ಆಲಿವ್ ರಿಡ್ಲೆ ಆಮೆಗಳು ಕಂಡುಬರ್ತವೆ. ಓಕೆ, ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಸೂದೆಯನ್ನು ಪಾಸ್ ಮಾಡಿತು? ಸೊ ಇದಕ್ಕೆ ಉತ್ತರ ಪಂಜಾಬ್ನ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್. ಸೊ ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಒಪ್ಪಬಹುದು
ಒಪ್ಪದೇನೆ ಇರ್ಬೋದು. ಸೊ ಅದು ಲೋಕಸಭೆಗೆ ಬಿಟ್ಟಿದ್ದು. ಒಂದು ವೇಳೆ ಲೋಕಸಭೆ ಒಪ್ಪಿದರೆ 181 ಸೀಟ್ಗಳನ್ನು ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಿಡಬೇಕಾಗುತ್ತೆ. ಸೊ ಈ ಮಸೂದೆ ರಾಜ್ಯಗಳಲ್ಲೂ ಕೂಡ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡೋದನ್ನು ಒಳಗೊಂಡಿದೆ. ಸೊ ಈಗಾಗಲೇ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲಾಗಿದೆ. ಓಕೆ, ಇವಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ಗಾಗಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.